ಬಿಸಾಕ್ ಹಾಕಿದ್ರು ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ, ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು ಬರ್ರಿ. ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ 7:30 ಆಗೈತೆ ನೋಡ್ರಿ. ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಾಕಂತಿದ್ರೆ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಫಸ್ಟಿಗಿದ್ರೆ ಕುಡಿಯೋಕೆ ನೀರು ತುಂಬನಂತೇಳಿ ಬೋರ್ ಚಾಲು ಮಾಡಿಬಿಟ್ಟು ನೀರು ತುಂಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡಿರಿ. ನೀರು ತುಂಬ್ಕೊಂತ ನಾಷ್ಟಕ್ಕೆ ಏನು ಮಾಡ್ಬೇಕಂತ ವಿಚಾರ ಮಾಡಾಕಂತಿದ್ದೆ. ಬಾಟಲ್ ಒಳಗೆ ಎಣ್ಣೆನೂ ಖಾಲಿ ಆಗಿತ್ತಂತ ಅದಕ್ಕೂ ಎಣ್ಣೆ ಹಾಕಿ ಇಟ್ಟಿರೈತಂತ ಹಂಗೆ ನೀರು ತುಂಬ್ಕೊಂತ ಒಂದೊಂದು ಕೆಲಸ ಮಾಡಿಬಿಟ್ರೆ ಆಗ್ತೈತ್ರಿ. ಬೆಳಗ್ಗೆ ಅಂತೂ ಟೈಮ ಸಾಲೋದೇ ಇಲ್ಲ. ಅಂದರೆ ಸ್ವಲ್ಪ ಲೇಟ್ ಆಗಿಬಿಡ್ತಂದ್ರೆ ಎಲ್ಲ ಕೆಲಸ ಲೇಟೇ ಆಗ್ತಾವಲ್ಲ. ಹಂಗಾಗಿ ಇವತ್ತು ಪಾರ್ಸಲ್ನು ಕೊಡೋಕೆ ಹೋಗೋದೈತಿ, ಶಾವ್ಗೆ ಪಾರ್ಸಲ್ ರೀ. ಅದಕ್ಕಾಗಿ ನಾಷ್ಟ ಎಲ್ಲ ಮುಗಿಸಿ ನಾನು ರೆಡಿ ಆಗ್ಬೇಕಂತ ಹೇಳ್ರಿ. ಮತ್ತು ಪಾರ್ಸಲ್ ಕೊಟ್ಟು ಒಂದು ದೇವಸ್ಥಾನಕ್ಕೂ ಹೋಗಿ ಬರಬೇಕಾಗೈತ್ರಿ. ಯಾಕಂದ್ರೆ ನಮ್ಮ ಊರಿಗೆ ಹೋಗೋ ಮುಂದಾಗ ಅನ್ಕೊತೀನಿ, ಅಂದರೆ ಊರಿಗೂ ಒಂದು 4 ವರ್ಷದಿಂದ ಹೋಗಿದ್ದಿಲ್ಲ. ಮೊನ್ನೆ ಹೋಗ್ಬೇಕಂದ್ರೂ ಆಗಲಿಲ್ಲ ಫಂಕ್ಷನ್ಗೆ ಹೋದಾಗ. ಹಂಗಾಗಿ ನಾನು ಹೋಗ್ಬೇಕಂತಿದ್ದ ದೇವಸ್ಥಾನನೂ ಆ ಕಡೆನೇ ಇದ್ದೆ. ಹಂಗೆ ಪಾರ್ಸಲ್ ಕೊಟ್ಬಿಟ್ಟು ದೇವಸ್ಥಾನಕ್ಕೂ ಹೋಗಿ ಬಂದ್ರಾಯ್ತು ಅಂತ ಹೇಳ್ರಿ. ಈಗಿದ್ರೆ ನಾನು ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡ್ರಿ. ಉಪ್ಪಿಟ್ಟು ಮತ್ತು ಚೂಡ ಮಾಡೋದಂತ ರೆಡಿ ಮಾಡ್ಕೊಳಕಂತಿದ್ದೆ. ನಾಯಿ ಮರಿ ಸೌಂಡ್ ಮಾಡಾಕತ್ತಿತ್ತ, ಅದಕ್ಕಾಗಿ ಅದಕ್ಕೂ ಊಟಕ್ಕೆ ಹಾಕಿ ಬಂದ್ರಾಯ್ತಂತ ಹಾಲನ್ನು ಕಲಿಸ್ಬಿಟ್ಟು ತೊಗೊಂಡು ಬಂದಿದ್ದೀನಿ ನೋಡ್ರಿ. ಅಂದರೆ ಗೇಟ್ ತೆಗಿಲಿಕ್ಕಂದ್ರೆ ಗೇಟ್ ಹತ್ರ ಬಂದು ಸೌಂಡ್ ಮಾಡೋದು, ಇಲ್ಲಾಂದ್ರೆ ಗೇಟ್ ತೆಗೆದ್ಬಿಟ್ರೆ ಬಾಗಿಲ ಹತ್ರ ಬಂದು ಸೌಂಡ್ ಮಾಡೋದು, ಆ ಥರ ಮಾಡುತ್ತಾ ಬೆಳಗ್ಗೆ ಒಂದು ರೌಂಡ್ ಅದಕ್ಕೆ ಏನಾದರೂ ಸ್ವಲ್ಪ ಹಾಕಿಬಿಟ್ರು ಮತ್ತೆ 8-9 ಗಂಟೆ ಆಯ್ತು ಮತ್ತೆ ಸೌಂಡ್ ಮಾಡೋಕೆ ಸ್ಟಾರ್ಟ್ ಮಾಡೋದ್ರಿ. ಈಗಿದ್ರೆ ಫಸ್ಟಿಗೆ ಸ್ವಲ್ಪ ಅದಕ್ಕೆ ಅನ್ನ ಹಾಲು ಹಾಕಿ ಮತ್ತು ನೀರೆಲ್ಲ ಬೆಳಗ್ಗೆನೇ ನಾಯಿಗೆ ನೀರು ಏನು ಕುಡಿಯೋಕೆ ತುಂಬಿಟ್ಟಿರ್ತೀನಲ್ರಿ, ಅದನ್ನ ಬೆಳಗ್ಗೆನೇ ಎಲ್ಲ ಚೆಲ್ಲಿ ತೊಳೆದು ತುಂಬಿಟ್ಟಿರ್ತೀನಿ ರೀ. ಈ ಬೇಸಿಗೆಯಾಗಂತೂ ಮನುಷ್ಯರಿಗಾಗಲಿ ಪ್ರಾಣಿಗಳಿಗಾಗಲಿ ನೀರು ಮತ್ತು ಆಹಾರ ಭಾಳ ಮುಖ್ಯ ನೋಡಿರಿ. ನಮ್ಮ ಕೈಲಾದ ಸಣ್ಣ ಅಳಿಲು ಸೇವೆ ಮಾಡೋದಷ್ಟೇ ರೀ. ಅಂದರೆ ನಮ್ಮ ಮನೆ ಹತ್ರ ಇರೋ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕಿಬಿಟ್ರೆ ಅವಕ್ಕೂ ತೃಪ್ತಿ, ನಮಗೂ ತೃಪ್ತಿ ಅಲ್ರಿ. ಹಾಗಾಗಿ ನಾನು ಆ ಥರ ಮಾಡೋದು. ಆದಷ್ಟು ಎಲ್ಲರೂ ಅದೇ ಥರ ಮಾಡ್ರಿ ಅಂತ ಕೇಳ್ಕೊತೀನಿ ರೀ. ಯಾಕಂದ್ರೆ ನಮ್ಮ ಮನುಷ್ಯನ ಜನ್ಮ ಹೆಂಗೆ ಗೊತ್ತಂದ್ರೆ ನಮಗೆಲ್ಲ ಅರ್ಥ ಆಗುತ್ತೆ, ಪ್ರಾಣಿ ಪಕ್ಷಿಗಳಿಗೆ ಅರ್ಥ ಆಗಂಗಿಲ್ಲ. ಹಾಗಾಗಿ ನಮ್ಮ ಕೈಲಾದ ಸಣ್ಣ ಅಳಿಲು ಸೇವೆ ಮಾಡಿಬಿಟ್ರೆ ನಮಗೂ ಖುಷಿ ಅನಿಸುತ್ತಲ್ರಿ. ಹಾಗಾಗಿ ಬೆಳಗ್ಗೆ ಗುಬ್ಬಚ್ಚಿಗೆ ನೀರು ಹಾಕೋದಾಗಲಿ ಅಂದರೆ ನಾನು ಬೆಳಗ್ಗೆ ನೀರೆಲ್ಲ ತೆಗೆದು ಸ್ವಚ್ಛ ತೊಗೊಬಿಟ್ಟನೆ ತುಂಬಿಡೋದ್ರಿ. ನಮಗೆ ಹಂಗೆ ಸ್ವಚ್ಛ ಬೇಕನ್ಸುತ್ತಲ್ಲ, ಪ್ರಾಣಿ ಪಕ್ಷಿಗಳಿಗೆ ಹಂಗೆ ಸ್ವಚ್ಛ ಇರಬೇಕಂತ ನನ್ನ ಆಸೆ ಅಷ್ಟೇ ರೀ. ಈಗಿದ್ರೆ ಚುಮ್ಮರಿ ಒಗ್ಗರಣೆ ಹಾಕಕ್ಕಂತೀನಿ ನೋಡಿರಿ. ಒಗ್ಗರಣೆಗಿದ್ರೆ ಎಣ್ಣೆ ಹಾಕಿಬಿಟ್ಟು ಫಸ್ಟಿಗೆ ಶೇಂಗಾ ಹುರ್ಕೊಂಡು ಆಮೇಲೆ ಪುಟಾಣಿನ ಹಾಕಿ ಸ್ವಲ್ಪ ಹುರ್ಕೊಂಡು ಜೀರಿಗೆ ಸಾಸಿವೆ ಚಿಟಪಟ ಅಂದಮೇಲೆ ಕುಟ್ಟಿದ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಹಿಂಗು ಹಾಕಿ ಕರಿಬೇವು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಆಮೇಲೆ ನಾನಿಲ್ಲಿ ಉಳ್ಳಾಗಡ್ಡಿ ಹಾಕಕ್ಕಂತೀನಿ ನೋಡಿರಿ. ಅಂದರೆ ಉಳ್ಳಾಗಡ್ಡಿ ಹಸಿದಿದ್ರೆ ಫಸ್ಟಿಗೆ ಹುರಿದು ಎತ್ತಿಟ್ಕೋಬೇಕಾಗುತ್ತೆ. ನಾನಿಲ್ಲಿ ಕಟ್ ಮಾಡಿ ಒಣಗಿಸಿಟ್ಟಿದ್ದೆ ಆದರೆ ಉಳ್ಳಾಗಡ್ಡಿ ಚುಮ್ಮರಂತೂ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಚಲೋ ಇರುತ್ತೆ. ಹಾಗಾಗಿ ನಾನಿಲ್ಲಿ ಕಟ್ ಮಾಡಿ ಒಣಗಿಸಿಟ್ಟಿದ್ದೆ ಉಳ್ಳಾಗಡ್ಡಿ ಹಾಕಿ, ಉಳ್ಳಾಗಡ್ಡಿ ಸಣ್ಣ ಉರಿ ಒಳಗೆ ಕೆಂಪಾಗೋ ಮಟ್ಟ ಹುರ್ಕೋಬೇಕ್ರಿ. ಅಂದರೆ ಗ್ಯಾಸ್ ಜೋರು ಇಡಕ್ಕೆ ಹೋಗಬಾರ್ದು, ಸಣ್ಣ ಉರಿ ಒಳಗೇ ಕೆಂಪಾಗೋ ಮಟ್ಟ ಹುರ್ಕೊಂಡ್ಬಿಟ್ಟು ಅದಕ್ಕೆ ಖಾರದ ಪುಡಿ ಅರಿಶಿನ ಪುಡಿ ಹಾಕಿ ಚಲೋತ್ನಾಗೆ, ಅಂದರೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಚುಮ್ಮರಿ ಹಾಕಿ ಚಲೋತ್ನಾಗೆ ಮತ್ತೊಂದು ರೌಂಡ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬೇಕಂದ್ರೆ ಸ್ವಲ್ಪ ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ನೋಡಿರಿ. ಚಾಟ್ ಮಸಾಲ ಇದ್ದಿದ್ದಿಲ್ಲ ಅಂದ್ರೂ ಖಾರದ ಪುಡಿ ಮತ್ತು ಆಮ್ಚೂರು ಪುಡಿ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಮಿಕ್ಸಿಗೆ ಹಾಕಿ ಚೂಡಾಕ ಹಾಕಿಬಿಟ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ. ಈಗಿದ್ರೆ ಚಾಟ್ ಮಸಾಲ ಹಾಕಿ ಚಲೋ, ಅಂದ್ರೆ ಮನೆಯೊಳಗೆ ಮಾಡಿದ ಚಾಟ್ ಮಸಾಲ ರೀ. ಅದಕ್ಕೆ ಸೋಂಪು ಮತ್ತು ಜೀರಿಗೆ ಕಾಳು ಮೆಣಸು ಆಮ್ಚೂರು ಪುಡಿ ಅಷ್ಟೇ ಹಾಕಿರ್ತೀವಲ್ಲ, ಹಂಗಾಗಿ ಟೇಸ್ಟ್ನೂ ಚಲೋ ಇರುತ್ತೆ. ಈಗಿದ್ರೆ ಎಲ್ಲ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿದ್ಮೇಲೆ ಚೂಡಾನು ರೆಡಿ ಆದವು ನೋಡಿರಿ. ನಮಗಂತೂ ಚೂಡ ಜಾಸ್ತಿನೇ ಇಷ್ಟ ಆಗುತ್ತೆ, ಕರುಮ್ ಕುರುಮ್ ಅಂತೇಳಿ ತಿನ್ನಾಕ್ರಿ. ನಾಷ್ಟ ಮಾಡಿಬಿಟ್ಟು ನನ್ನ ಮಕ್ಕಳಿಗೆ ನಾಷ್ಟ ಮಾಡಂದ್ರೆ ಏನಮ್ಮ ಬೆನ್ನು ಹತ್ತಿ ಅಂತಾರು. ಹಾಗಾಗಿ ನಾನು ನಮ್ಮ ಮನೆಯವರು ನಾಷ್ಟ ಮಾಡಿಬಿಟ್ಟು ಪಾರ್ಸಲ್ ಕೊಡೋದಂತ ಹೇಳಿದ್ದೆ. ಅಂದರೆ ಆ ಲಮಿನ ಹತ್ರ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಶಾವ್ಗಿನ ಆರ್ಡರ್ ಮಾಡಿದ್ರೆ 9 ಗಂಟೆ ಆಗಿತ್ತು. ಹಾಗಾಗಿ ನಾವು ಬಿಸಿಲಾಗಟ್ಟಿಗೆ ಕೊಟ್ಟು ಬರೋಣ ಅಂತ ನಾನು ಮತ್ತು ನಮ್ಮ ಮನೆಯವರು ಹೊಂಟಿದ್ದೀವಿ ನೋಡಿರಿ. ಇವತ್ತು ಸೀರೆ ಉಟ್ಕೊಂಡು ಹೊಂಟಿದ್ದೀನಿ. ಯಾಕಂತಂದ್ರೆ ಹೇಳ್ತೀನಿ ಬರ್ರಿ, ನಡುವಂತೂ ಟ್ರಾಫಿಕ್ ಆಗಿಬಿಟ್ಟಿತ್ತು. ಒಂದು ಸ್ವಲ್ಪ ನಿಂತ್ಬಿಟ್ಟು ಹೊಂಟಿವಿ ನೋಡಿರಿ. ಅಂದ್ರೆ ಅದು ಟಕ್ಕಿ ಅಂಥೇಳಿ ಊರು ಬರೋದ್ರಿ, ಗೊತ್ತಿರುತ್ತೆ ಆಲ್ಮೋಸ್ಟ್ ಬಿಜಾಪುರದಾಗಿದ್ದವ್ರಿಗೆ ರೀ. ಅಲ್ಲೇ ಟ್ರಾಫಿಕ್ ಆಗಿತ್ತು, ಅಂದ್ರೆ ಗಾಡಿದು ಏನೋ ಪ್ರಾಬ್ಲಮ್ ಆಗಿತ್ತು ಅನಿಸುತ್ತೆ, ಟ್ರಾಫಿಕ್ ಆಗಿತ್ತು. ಒಂದು 5-10 ನಿಮಿಷ ನಿಂತ್ಬಿಟ್ಟು ನಾವು ಆಲಮಿನ ಹತ್ರ ಬಂದಿವಿ ನೋಡಿರಿ. 5 ನಿಮಿಷ ನಿಂತ ಮೇಲೆ ಸಬ್ಸ್ಕ್ರೈಬರ್ನು ಬಂದು
ಬಂದರು ಅಂದರೆ ಶಾವಿಗೆ ಆರ್ಡ್ರ್ ಕೊಟ್ಟಿದ್ರಲ್ರಿ ಅವರು ಮತ್ತು ಅವ್ರ ಮಗಳು ಶಾವಿಗೆನ ತೊಗೊಂಡು ಹೋಗಕ್ಕೆ ಬಂದಿದ್ದರು. ಭಾಳ ಪ್ರೀತಿಯಿಂದ ಮಾತಾಡ್ಸ್ತಾರಲ್ರಿ, ಜಾಸ್ತಿ ಖುಷಿ ಆಗುತ್ತೆ. ಇನ್ನೊಬ್ಬರು ಸಬ್ಸ್ಕ್ರೈಬರ್ ಮೊನ್ನೆ ಶಾವಿಗೆ ರಾಯಚೂರ್ಗೆ ಕಳಿಸಿದ್ದೆ ಅಂದರೆ ಅವರು ನನ್ನ ಕೈಯಿಂದ 60 ರೂಪಾಯಿ ಕೊಟ್ಟಿನಂತೇಳಿ ನಾನು ವಿಡಿಯೋದೊಳಗೆ ಹೇಳಿದಾಗ ಪಾಪ ಅದನ್ನೂ 60 ರೂಪಾಯಿ ಫೋನ್ಪೇ ಮಾಡಿದರು. ಜಾಸ್ತಿ ಖುಷಿ ಆಗುತ್ತಲ್ರಿ, ಈ ಥರ ಒಳ್ಳೆ ಜನ ಸಿಗೋದು ಕಷ್ಟ ರೀ. ನನ್ನ ಪುಣ್ಯ ಅಂತ ಅನ್ಕೊತೀನಿ ರೀ. ಎಲ್ಲಿ ಹೋದಲ್ಲಿ ಒಳ್ಳೆ ಜನ ಸಿಕ್ಬಿಟ್ರೆ ಎಷ್ಟು ಖುಷಿ ಆಗುತ್ತಲ್ರಿ. ಇವರು ಸಬ್ಸ್ಕ್ರೈಬರ್ ನೋಡಿರಿ ದಿನ ವ್ಲಾಗ್ ನೋಡ್ತೀರಿ ಅಂತ ಹೇಳಕತ್ತಿದ್ರು. ಜಾಸ್ತಿ ಖುಷಿ ಆಯಿತು. ಒಂದು 5-10 ನಿಮಿಷ ಮಾತಾಡಿಬಿಟ್ಟು ಮತ್ತು ನಾವು ಈ ಕಡೆ ತುರುವಿ ಲಕ್ಷ್ಮಿಗೆ ಹೋಗೋಣ ಅಂತೇಳಿ ಅವರು ಭಾಳ ಪ್ರೀತಿಯಿಂದ ಮಾತಾಡ್ಸಿದ್ರು. ಜಾಸ್ತಿ ಖುಷಿ ಆಗುತ್ತಲ್ರಿ. ಎಲ್ಲಕ್ಕಿಂತ ಮಿಗಿಲಾಗಿದ್ದು ಪ್ರೀತಿ ಅಲ್ರಿ. ಅಂದರೆ ಜೀವನ ನಡೆಯೋಕೆ ದುಡ್ಡು ಬೇಕು, ಎಲ್ಲನೂ ಬೇಕಾಗುತ್ತೆ. ಆದರೆ ಪ್ರೀತಿ ಇದ್ಬಿಟ್ರೆ ಏನೋ ಒಂಥರ ಮನಸ್ಸಿಗೆ ಜಾಸ್ತಿ ಖುಷಿ ಆಗುತ್ತಲ್ರಿ. ಒಳ್ಳೆ ಜನ ಸಿಗ್ಬೇಕಂದ್ರೆ ಪುಣ್ಯನೂ ಬೇಕಲ್ರಿ. ನನಗೆ ಮಾತ್ರ ಎಲ್ಲಿ ಹೋದಲ್ಲಿ ಒಳ್ಳೆ ಜನ ಸಿಗ್ತಾರೋ ಜಾಸ್ತಿ ಖುಷಿ ಆಗುತ್ತಲ್ರಿ. ಅದ್ರಾಗ ನಮ್ಮ ಸಬ್ಸ್ಕ್ರೈಬರ್ ಅಂತೂ ಎಲ್ಲರೂ ಒಳ್ಳೆ ಕಮೆಂಟ್ ಮಾಡ್ತಾರೋ ಮತ್ತು ಒಳ್ಳೆ ರೀತಿಯೊಳಗೆ ಮಾತಾಡ್ತಾರೋ, ಹಾಗಾಗಿ ಜಾಸ್ತಿ ಖುಷಿ ಆಗುತ್ತಲ್ರಿ. ಈಗಿದ್ರೆ ಅವರಿಗೆ ಭೇಟಿಯಾಗಿ ಶಾವಿಗೆನ ಕೊಟ್ಬಿಟ್ಟು 5 kg ಶಾವಿಗೆನ ಆರ್ಡ್ರ್ ಮಾಡಿದ್ರೆ, ಹಂಗಾಗಿ ಅವರಿಗೆ ಶಾವಿಗೆ ಕೊಟ್ಟು ಇಲ್ಲಿ ಲಕ್ಷ್ಮೀ ಗುಡಿಗೆ ಬಂದೀವಿ ನೋಡಿರಿ. ಅಂದರೆ ಅಲ್ಲಿಂದ 1.5 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ತನಕ ಬಂದಿದ್ದೀವ. ಇಲ್ಲಿ ಹೋಗಿ ನಮಸ್ಕಾರ ಮಾಡಿ ಬರೋಣ ಅಂತ ನಾನು ಸೀರೆ ಎಲ್ಲ ಉಟ್ಕೊಂಡು ಬಂದಿದ್ದೆ ರೀ. ಅಂದರೆ ಇವತ್ತು ಶುಕ್ರವಾರ ಐತಿ, ಹಾಗಾಗಿ ಲಕ್ಷ್ಮೀ ದರ್ಶನ ಮಾಡಿಕೊಂಡು ಹೋಗೋಣ ಅಂತಾರೆ. ಬಿಜಾಪುರದಾಗ ಇದ್ದವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಅಂದರೆ ಸುತ್ತ ಹಳ್ಳಿಗೂ ತರುವಿ ಲಕ್ಷ್ಮೀ ಗುಡಿ ಅಂದ್ರೆ ಭಾಳ ಸ್ಪೆಷಲ್ ರೀ. ಹಾಗಾಗಿ ಅಂದ್ರೆ ನಮ್ಮೂರಾಗೂ ಲಕ್ಷ್ಮೀ ಗುಡಿ ಐತ್ರಿ. ಅಂದರೆ ಲಕ್ಕವನ ಗುಡಿ ಅಂತಾರೋ, ಲಕ್ಷ್ಮೀ ಗುಡಿ ಅಂತಾರೋ. ನಮ್ಮೂರೊಳಗೂ ಇದೇ ದೇವಿ ಗುಡಿ ಐತ್ರಿ. ಇವತ್ತು ಅಲ್ಲಿ ಜಾತ್ರೆ ಐತಂತ ನಮ್ಮ ಮನೆಯವ್ರು ಹೇಳಕತ್ತಿದ್ರು. ಒಂದು ಸಲ ಹೋಗಿ ಬರ್ಬೇಕ್ರಿ. ಅಲ್ಲಿ ಭಾಳ ವರ್ಷದಿಂದ ಹೋಗಿಲ್ಲ ಜಾತ್ರೆಗೆ. ನೋಡೋಣ, ಮುಂದಿನ ವರ್ಷ ಆದ್ರೂ ತಾಯಿ ಕರೆಸ್ಕೊಂತಾಳಂತ ಅಂದ್ಕೊಂಡಿದ್ದೀನಿ ರೀ. ಈಗಿದ್ರೆ ಇಲ್ಲಿ ಲಕ್ಷ್ಮೀ ದರ್ಶನ ಮಾಡಿಕೊಂಡು ಬರೋಣ ಬರ್ರಿ. ನೀವು ದರ್ಶನ ಮಾಡ್ಕೊರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಪ್ರೀತಿ, ಸಂತೋಷ ಅವ್ರು ಅಂದ್ಕೊಂಡಿದ್ದೆಲ್ಲ ಆಗಲಿ. ನಾನು ಅಂದ್ಕೊಂಡಿದ್ದೂ ಎಲ್ಲನೂ ಆಗಲಿ. ಯಾಕಂದ್ರೆ ಅಂದ್ಕೊಂಡಿದ್ದು ಅಂದರೆ ಒಳ್ಳೆಯ ಕೆಲಸಗಳು ಅಂದ್ಕೊಂಡಾಗ ಅದನ್ನ ಆದಾಗ ಅದಕ್ಕಿಂತ ಜಾಸ್ತಿ ಖುಷಿ ಏನೈತಲ್ರಿ ಮನ್ಸಿಗೆ, ಅದನ್ನೇ ಜಾಸ್ತಿ ಖುಷಿ ಕೊಡೋದು. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಈಗಿದ್ರೆ ದರ್ಶನ ಮಾಡಿಕೊಂಡು ನಾವು ಒಂದು 15-20 ನಿಮಿಷ ಆದ್ರೂ ದೇವಸ್ಥಾನ ಒಳಗೆ ಕುಂತು ಬರ್ಬೇಕ್ರಿ. ಜಸ್ಟ್ ಕುಂಡಿ ಹಚ್ಬಿಟ್ಟು ಕುಂತೀವಿ ಅಂತೇಳಿ ಹೋಗ್ಬಿಡೋದಲ್ಲ. ಒಂದು 15-20 ನಿಮಿಷ ನಾನು ಕಣ್ಣು ಮುಚ್ಚಿ ಕುಂತ್ಬಿಟ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನ್ಸುತ್ತೆ. ಎಲ್ಲ ಟೆನ್ಷನ್ ಎಲ್ಲ ಕಮ್ಮಿ ಆಗುತ್ತೆ. ಅದಕ್ಕಾಗಿ ದರ್ಶನ ಮಾಡಿಕೊಂಡು ಇಲ್ಲಿ ಬಾವಿ ಐತ್ರಿ. ಈ ಬ್ಯಾಸ್ಗ್ಯಾಗೂ ಎಷ್ಟು ನೀರು ಅದಾವೆ ನೋಡ್ರಿ. ಎಷ್ಟು ತಂಪಿತ್ತಂದ್ರೆ ಬಿಟ್ಟು ಬರೋಕೆ ಮನಸ್ಸು ಆಗಕತ್ತಿದ್ದಿಲ್ಲ, ಅಷ್ಟು ತಂಪಿತ್ತಲ್ರಿ. ಈ ಥರ ನೀರು ನೋಡಿದಾಗಂತೂ ಜಾಸ್ತಿ ಖುಷಿ ಆಗುತ್ತೆ. ಅಂದರೆ ನಾವು ಭಾಳ ಸಲ ಬಂದಿದ್ದೀವಿ. ಇಲ್ಲಿ ಬೆಳಗ್ಗೆ ಬಂದು ಬುತ್ತಿ ಕಟ್ಕೊಂಡು ದರ್ಶನ ಮಾಡಿಕೊಂಡು ಕುಂತು ಊಟ ಮಾಡಿ ಆಟ ಆಡಿ ಎಲ್ಲ ಹೋಗಿದ್ದೀವಿ. ಅಂದರೆ ಆವಾಗೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಿಂದ ಗುಡಿ ಹಾಕೋರು ಮತ್ತು ಪವಿತ್ರ ಹಾಕೋರು ಅವರೆಲ್ಲ ಬಂದು ಊಟ ಗೀಟ ಮಾಡಿ ಚಂತನ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗಿದ್ದೀವಿ. ಇವಾಗಂತೂ ಕೊರೋನಾ ಆದಮೇಲೆ ಜಾಸ್ತಿ ಯಾರಿಗೆ ಟೈಮ್ನೇ ಇಲ್ಲ ಬಿಡ್ರಿ. ಮನ್ಸಿಗೂ ಅಷ್ಟೊಂದು ಏನಂತಾರೆ ಹೋಲ್ ಬಿಡ್ರಿ. ಅದು ಹೀಗಿದ್ರೆ ಮನೆಗೆ ಬಂದುಬಿಟ್ಟು ಫೈನಲಿ ನಾನು ಎಡಿಟ್ ಮಾಡ್ಕೊತ ಕುಂತಿದ್ದೆ ರೀ. ಇದು ಅಂತೂ ಗುಂಡು ನೋಡ್ರಿ, ಒಟ್ಟು ಮನುಷ್ಯರು ಇರಬೇಕು ಮತ್ತು ಫ್ಯಾನ್ ಗಾಳಿ ಇರಬೇಕು. ಹೊರಗಡೆ ಕುಂದ್ರಂಗಿಲ್ಲ. ಬರೀ ಮನ್ಯಾಗ ಬಂದು ಕುಂದ್ರೋದು. ಎಷ್ಟೇ ಹೊರಗೆ ಹಾಕ್ಬಿಟ್ರು ಮತ್ತು ಬಾಗಿಲ ಹತ್ರ ಬಂದು ಸೌಂಡ್ ಮಾಡೋದು, ಬಾಗಿಲ ಬಡಿಯೋದು ಆ ಥರ ಮಾಡೋದು. ತನು ಎಲ್ಲಿ ಕೂಡ್ತಾವಲ್ಲ ಅಲ್ಲಿ ಬಂದುಬಿಟ್ಟು ಕಾಲ ಹತ್ರ ಕುಂತು ಸುಮ್ಮನೆ ಮನ್ಕೊಂಬಿಡುತ್ತೆ. ಅದಕ್ಕಷ್ಟೇ ಏನಂತಾರೆ ಖುಷಿ ಅನಿಸುತ್ತಲ್ರಿ. ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲೈತ್ಲ, ಹಾಗಾಗಿ. ಆದರೆ ಅವಂತೂ ಮುಂಜಾನೆ ಹೋಯಿತು ಅಂದರೆ ಸಂಜೆಕನ ಬರುತ್ತೆ, ಎಲ್ಲಿ ಹೋಗುತ್ತೇನೋ ಗೊತ್ತಿಲ್ಲ. ಈಗಿದ್ರೆ ನಾನು ಮೆಕ್ಕೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಇದು ಚಟ್ನಿನೂ ಮಾಡ್ಬೋದು ಮತ್ತು ಪಲ್ಯನೂ ಮಾಡ್ಬೋದು. ಇವು ಜವಾರಿ ಅಲ್ಲ ರೀ, ಹೈಬ್ರಿಡ್ ಜವಾರಿ ಏನೈತಲ್ರಿ, ಜೋಳ ಮತ್ತು ತೊಗರಿ ಏನು ಬಿತ್ತಿರ್ತಾರಲ್ಲ ಅದ್ರೊಳಗೆ ಎದ್ದಿರ್ತಾವೆ ತಾವೇ. ಅವಕ್ಕೆ ಯಾರೂ ಹಾಕಂಗಿಲ್ಲ. ಅದು ಹುಳಿ ಮತ್ತು ಕಹಿ ಮತ್ತು ಏನಂತಾರೆ ಒಗರು ಇರುತ್ತೆ. ಆದರೆ ಇದು ಅಷ್ಟು ಹುಳಿ ಕಹಿ ಒಗರು ಇರೋಂಗಿಲ್ಲ ರೀ. ಅಂದರೆ ಇದೇ ಆದ ಒಂದು ತರಕಾರಿ ಮಾಡಿಬಿಟ್ಟು ಅಂದರೆ ಬೆಳೆ ಹಾಕಿ ತಂದು ಸೇಲ್ ಮಾಡ್ತಾರೆ. ಆದರೆ ಜವಾರಿ ಐತಲ್ರಿ ಅದು ಟೇಸ್ಟ್ ಜಾಸ್ತಿ ಇರೋದು ರೀ. ಮತ್ತು ಅದನ್ನ ಉಪ್ಪಿನಕಾಯಿ ಮಾಡ್ಬೋದು. ಮತ್ತು ಉಪ್ಪಿನಕಾಯಿ ಥರ ಹಾಕಿ ಒಣಗಿಸಿ ಅದನ್ನ ಬಾಳ್ಕ ಅಂತಾರೋ, ಅದನ್ನ ಡೀಪ್ ಫ್ರೈ ಮಾಡ್ಕೊಂಡ್ಬಿಟ್ಟು ತಿನ್ಬೋದು. ಅಂದರೆ ಹೋಳ್ಗೆ ಸಂಗಟ ಅದು ಜಾಸ್ತಿ ಟೇಸ್ಟ್ ಇರುತ್ತೆ ರೀ. ನನಗೆ ಸಿಕ್ಕಿಲ್ಲ, ಹಾಗಾಗಿ ನಾನು ಮಾಡಿಲ್ಲ ರೀ. ಅಂದರೆ ಅದು ತೊಗರಿ ಮತ್ತು ಜೋಳ ಹಾಕ್ತಾರಲ್ಲ ಅವಾಗ ಎದ್ದಿರ್ತಾವೆ. ತಂದು ಕಟ್ ಮಾಡಿ ಉಪ್ಪು, ಅರಿಶಿನ, ಜೀರಿಗೆ ಪುಡಿ ಹಾಕಿ
ರಾತ್ರಿ ಎಲ್ಲ ಇಟ್ಟು ಮತ್ತು ಬೆಳಗ್ಗೆ ಒಣಗಿಸೋಕೆ ಹಾಕಿ 2-3 ದಿವಸ ಒಣಗಿಸ್ಬಿಟ್ಟು ವರ್ಷಾನುಗಟ್ಲೆ ಇಡ್ಬೋದು ರೀ. ಡೀಪ್ ಫ್ರೈ ಮಾಡಿಬಿಟ್ಟು ಅಂದರೆ ನಾವು ಏನಂತಾರು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ತೀವಲ್ರಿ ಆ ಥರನೂ ಮಾಡ್ಬೋದು ಅದು. ಈಗ ಇದನ್ನ ಕಟ್ ಮಾಡಿಬಿಟ್ಟು ಒಂದು ಸಲ ತೊಳೆದು ಬಿಡ್ಬೇಕು ರೀ, ಯಾಕಂದರೆ ಬೀಜ ಜಾಸ್ತಿ ಇರ್ತಾವೆ. ಅದನ್ನ ತೊಳೆದು ಇಟ್ಟಿದ್ದೀನಿ ರೀ. ಈಗಿದ್ರೆ ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಹಿಂಗು, ಕರಿಬೇವು, ಕೊಟ್ಟಿದ್ದು ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿದ ಉಳ್ಳಾಗಡ್ಡಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಹುರ್ಕೊಂಡ್ಮೇಲೆ ನಾನಿಲ್ಲಿ ಕಟ್ ಮಾಡಿ ತೊಳೆದು ಇಟ್ಟಿರೋ ಮೆಕ್ಕೆಕಾಯಿ ರೀ. ನಾವು ಮೆಕ್ಕೆಕಾಯಿ ಅಂತೀವಿ, ನೀವೇನು ಅಂತೀರಂತ ಕಮೆಂಟ್ ಮಾಡಿರಿ. ಅಂದರೆ ಒಬ್ಬೊಬ್ಬರು ಮೆಕ್ಕೆಕಾಯಿ ಅಂತಾರೆ, ಕಡ್ಗಾಯಿ ಅಂತಾರೆ, ಒಂದೊಂದು ಕಡೆ ಒಂದೊಂದು ಭಾಷೆಯಿಂದ ಕರೀತಾರಲ್ರಿ, ಹೆಸರಿಂದ ಕರೀತಾರೆ. ಈಗಿದ್ರೆ ಅದನ್ನ ಮೆಕ್ಕೆಕಾಯಿ ಹಾಕಿ ಒಂದು 2 ನಿಮಿಷ ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿಕೊಂಡು ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಬೋದು, ಇಲ್ಲ ಹಂಗನೂ ಮುಚ್ಚಿಟ್ಟು ಬೆನ್ಸ್ಕೊಬೋದು ರೀ. ನಾನು ಸ್ವಲ್ಪ ನೀರು ಹಾಕಿದ್ದೀನಿ. ಉಪ್ಪು, ಖಾರ, ಅರಿಶಿನ ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟು ಕುದಿಸ್ಕೊಂಡು ಆಮೇಲೆ ಸ್ವಲ್ಪ ಶೇಂಗದ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮೆಕ್ಕೆಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿರಿ. ಟೇಸ್ಟ್ ಚಲೋ ಮತ್ತು ಆ್ಯಕ್ಚುಲಿ ಆರೋಗ್ಯಕ್ಕೆ ಭಾಳ ಒಳ್ಳೇದು ರೀ. ಇವಾಗಂತೂ ಹಳೆ ಅಡುಗೆಗಳು ಯಾರಿಗೆ ಇಷ್ಟನೇ ಆಗಂಗಿಲ್ಲ ನೋಡಿರಿ. ಚಟ್ನಿನೂ ಭಾಳ ಮಸ್ತ್ ಇರುತ್ತೆ ಇದು. ಅಂದರೆ ಇದು ಖಾರದ ಪುಡಿ ಮತ್ತು ಉಳ್ಳಾಗಡ್ಡಿ, ಮೆಕ್ಕೆಕಾಯಿ ಎಲ್ಲ ಹಾಕಿಬಿಟ್ಟು ಕುಟ್ಟಿ, ಅಂದರೆ ಕಲಿ ಒಳಗೆ ಕುಟ್ಟಿ ಬಿಸಿ ರೊಟ್ಟಿ ಸಂಗಟ ಎಣ್ಣೆ ಹಾಕೊಂಡ್ಬಿಟ್ಟು ತಿಂದರೆ ಸಖತ್ತಾಗಿರುತ್ತೆ ರೀ. ಗೊತ್ತಿರ್ತೈತಿ, ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕ ಮಂದಿ ಅದನ್ನ ಮಾಡೇ ಮಾಡ್ತಾರೆ. ಈಗಿದ್ರೆ ಅದನ್ನೂ ಪಲ್ಯ ರೆಡಿ ಮಾಡಿಬಿಟ್ಟು ಅಂದರೆ ಚಟ್ನಿ ಮಾಡಿಬಿಟ್ರೆ ತಿನ್ನಂಗಿಲ್ಲ ಅಂತ ನಾನು ಪಲ್ಯ ಮಾಡಿದ್ದೆ. ಅಂದರೆ ನಂದೇನು ಉದ್ದೇಶ ಮಕ್ಕಳಿಗೆ ತಿನ್ನಿಸ್ಬೇಕಂತೇಳಿ. ಮಕ್ಕಳಿಗೆ ಕೆಲವೊಂದು ಅಡುಗೆಗಳು ಇಷ್ಟನೇ ಆಗಂಗಿಲ್ಲ ರೀ. ಅಂದರೆ ಈ ಥರ ಹಳೆ ಅಡುಗೆಗಳು ಇಷ್ಟ ಆಗಂಗಿಲ್ಲ. ಈಗಿನ ಕಾಲದ್ದು ಬರೀ ಪರಾಟ ಮತ್ತು ಆ ಥರ ಸ್ವಲ್ಪ ಡಿಫ್ರೆಂಟಾಗಿದ್ದು ಇಷ್ಟಪಡ್ತಾರೆ. ಈಗಿದ್ರೆ ಪಲ್ಯನೂ ರೆಡಿ ಮಾಡಿಟ್ಟು ಚಪಾತಿ ಮಾಡಕ್ಕಂತೀನಿ ನೋಡಿರಿ. ಆಲ್ರೆಡಿ ಟೈಮ್ 2 ಗಂಟೆ ಆಗಿ ಹೋಗಿದ್ದ. ನಾನಿದ್ರೆ ಇದಕ್ಕೆ ಹಸಿವಾಗೈತೆ ಅಂತೇಳಿ ಚಪಾತಿ ತಂದು ಹಾಕಿಬಿಟ್ರೆ ತನೋ ಮನ್ಕೊಂಬಿಟ್ಟ. ಅದನ್ನೂ ಬಂದು ಮನ್ಕೊಂಬಿಟ್ಟೈತೆ ನೋಡಿರಿ. ಯಾವ ಥರ ಸೈಲೆಂಟಾಗಿ ಮನ್ಕೊಂಬಿಟ್ಟೈತ್ರಿ. ಚಪಾತಿ ಹಾಕಿದ್ರೂ ತಿನ್ನಲಿಲ್ಲ. ಕೆಲವೊಂದು ಸಲ ತಿನ್ನುತ್ತೆ, ಕೆಲವೊಂದು ಸಲ ತಿನ್ನಂಗಿಲ್ಲ. ನಾನು ಚಪಾತಿ ಮಾಡಿಬಿಟ್ಟು ತನೋ ಮನೋ ಊಟ ಮಾಡಂತಂದ್ರೆ ಅವರು ಆಮೇಲೆ ಮಾಡ್ತೀವಂತಂದ್ರೆ, ಹಾಗಾಗಿ ನಾನು ಪ್ಲೇಟ್ ಹಚ್ಕೊಂಡ್ಬಂದು ಮಸ್ತಾಗಿ ಚಪಾತಿ ಮತ್ತು ಮೆಕ್ಕೆಕಾಯಿ ಪಲ್ಯ ಮಜ್ಜಿಗೆ ಮಾಡಿಬಿಟ್ಟು ಊಟ ಮಾಡಕ್ಕಂತಿದ್ರೆ ಅವ್ರು ಆಮೇಲೆ ಮಾಡ್ತಾರಂತ. ಹಂಗಾಗಿ ನಾನು ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗಿದ್ರೆ ವಿಡಿಯೋ ಅಪ್ಲೋಡ್ ಆಗಲ್ಲಾಗಿತ್ತು. ಎಲ್ಲಿ ಒಂದು ತಾಸು ಕೂತು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಇವಾಗ ಟೈಮ್ 6 ಗಂಟೆ ಆಗಿ 20 ನಿಮಿಷ ಆಗೈತ್ರಿ. ಕೈಕಾಲು ಮುಖ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಕ್ಕಂತೀನಿ ರೀ. ಒಂದೊಂದು ಕೆಲಸ ಏನು ಸ್ಟಾರ್ಟ್ ಆಗೈತೆ ನೋಡಿರಿ. ನಾಳೆ ಕಾಲೇಜ್ ಒಳಗೆ ಫಂಕ್ಷನ್ ಐತಿ. ಅಂದ್ರೆ ಡೆಲ್ಲಿಗೆ ಹೋಗಿ ಬಂದವ್ರಿಗೆ ಸನ್ಮಾನನ ಮಾಡ್ತಾರಂತ. ಅದಕ್ಕಾಗಿ ಈಗ ಜಸ್ಟ್ ಅವರು ಕಾಲ್ ಮಾಡಿದ್ರೆ ಅದಕ್ಕೆ ಅರ್ಬಿ ಎಲ್ಲ ಇಸ್ತ್ರಿ ಹೊಡ್ಕೊಂಬರ್ಬೇಕು ಮತ್ತು ಕಟಿಂಗ್ ಮಾಡಿಸ್ಕೊಂಬರ್ಬೇಕು ಮಮ್ಮಿ ಅಂತೇಳಿ ಅರ್ಬಿ ಇಸ್ತ್ರಿ ಹೊಡೆದಿಟ್ಟು ಕಟಿಂಗ್ ಮಾಡಿಸ್ಕೊಳಕ್ಕೆ ಹೋಗಿದ್ದಾರೆ. ನಮ್ಮ ಮನೆಯವರು ಇನ್ನೂ ಬಂದಿತ್ತಿಲ್ಲ. ಟೈಮ್ 8 ಗಂಟೆ ಆಗಿತ್ತು. ಕರೆಂಟ್ನೂ ಹೋಗಿದ್ದು. ನನ್ನ ಮಗನಿಗೆ ಪಲ್ಯ ಇಷ್ಟ ಆಗಂಗಿಲ್ಲ ಅಂತೇಳಿ ಉಳ್ಳಾಗಡ್ಡಿ ಪರಾಟ ಮಾಡಕ್ಕಂತೀನಿ ನೋಡಿರಿ. ಉದ್ದುದ್ದಾಗಿ ಕಟ್ ಮಾಡಿ ಖಾರ, ಉಪ್ಪು, ಆಮ್ಚೂರು ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ ಎಲ್ಲ ಹಾಕಿಬಿಟ್ಟು ಈ ರೀತಿ ಮಾಡಿ ಲಟ್ಟಿಸ್ಬಿಟ್ಟು ಚಲೋ ಹೊತ್ನಾಗೆ ಮನ್ಸ್ಬಿಟ್ರೆ ಮಸ್ತಾಗಿ ಉಳ್ಳಾಗಡ್ಡಿ ಪರಾಟ ರೆಡಿ ಆಗ್ತಾವೆ ನೋಡಿರಿ. ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ಮಾಡಿಕೊಟ್ರೆ ಅದಕ್ಕೆ ಸ್ವಲ್ಪ ಸ್ವೀಟ್ ಚಟ್ನಿ ಹಚ್ಕೊಂಡ್ಬಿಟ್ಟು ತಿಂತಾರೆ. ಆದರೆ ಮೆಕ್ಕೆಕಾಯಿ ಪಲ್ಯ ಇಷ್ಟನೇ ಆಗಲಿಲ್ಲ. ಅಂದರೆ ನನಗೆ ಇಷ್ಟ ಆಗೋದು ರೀ, ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ, ತನಗೂ ಇಷ್ಟನೇ ಆಗಂಗಿಲ್ಲ. ಅದಕ್ಕಾಗಿ ನನ್ನ ಉಳ್ಳಾಗಡ್ಡಿ ಪರಾಟ ಮಾಡಿ ಕೊಟ್ಬಿಟ್ಟು ಕುಂತಿದ್ದೆ ರೀ. ನಮ್ಮ ಮನೆಯವ್ರ ದಾರಿ ನೋಡಿ ಸಾಕಾಗ್ಬಿಟ್ಟು. ಟೈಮ್ ಇದ್ರೆ 8 ಗಂಟೆ ಆಗಿ 40 ನಿಮಿಷ ಆಗೈತಿ. ಮಳೆ ಬರಂಗಾಗೈತಿ. ಗೋಧಿ ಬೀಸ್ಕೊಂಡು ಬರ್ಬೇಕಂತ ನಿನ್ನೆ ಹಸನ ಮಾಡಿ ಇಟ್ಟಿದ್ದೆ ಅಲ್ರಿ. ಇವತ್ತು ಬೀಸ್ಕೊಂಡ್ಬಂದು ನಾಳೆ ಶಾವ್ಗೆ ಮಾಡ್ಸ್ಕೊಂಡು ಬರ್ಬೇಕಂತ ನಂದು ವಿಚಾರ ರೀ. ಯಾಕಂದರೆ ಶಾವ್ಗೆ ಖಾಲಿ ಆಗ್ಯಾವು. ಶಾವ್ಗೆ ಆರ್ಡ್ರೂ ಬರಾಕತ್ತವ. ಅದಕ್ಕಾಗಿ ಅಲ್ಲ ಅಲ್ಲಿ ಬಿಸಾಕ್ ಹಾಕಿದ್ರು ಕರೆಂಟ್ ಹೋದು. ಅಲ್ಲೇ ಗಿರ್ನಾಗ ಅದಾವು. ಅರ್ಧ ಗಿರ್ನಾಗ ಐತಿ, ಅರ್ಧ ಕೆಳಗೆ ಬಿದ್ದೈತಿ. ಲೇಟ್ ಮಾಡಿ ಬಂದಿದ್ದಕ್ಕೆ ಟೆನ್ಷನ್ छोटे लोग ಅಮ್ಮುಲೆ ಏವಾ ಬಾಚಿನಿ ಒಳಗ ಹಂಗ ಅಂಗೈ ಮಳ ತೋರಿಸ್ಕೊಂಡು ಅಂಗೈಯಾಗ ಕಾಸು ಮಾಡ್ತೀನಿ. ಟೈಮು 9:30 ಆಗೈತ್ರಿ. ನಾವು 8:40ಕ್ಕೆ ಬೀಸಾಕ್ಕೆ ಹೋಗಿದ್ವಿ. ಸ್ವಲ್ಪ ಬೀಸು ಬೇರೆ ಇದ್ದವರು ಇರ್ತಾವ್ರಿ, ಅವ್ರನ್ನ ಬೀಸಾಕತ್ತಿದ್ರು. ನಮ್ದು ಹಾಕಿದ ತಕ್ಷಣ ಕರೆಂಟನ್ನು ಹೋಗ್ಬಿಟ್ಟು ಮತ್ತೇನು ಮಾಡೋದು, ಜಾಸ್ತಿ ಸಿಟ್ಟು ಬಂತು. ಯಾಕಂದ್ರೆ 30 kg ಗೋಧಿ ಅದಾವು. ಆ ಕಡೆ ಈ ಕಡೆ ವೇಸ್ಟ್ ಆಗಿಬಿಟ್ರೆ ಜಾಸ್ತಿ ಬೇಜಾರಾಗುತ್ತಲ್ರಿ. ಯಾಕಂದರೆ ಗೋಧಿನೂ ಕೊಂಡು ತಂದು ಮತ್ತು ಬೀಸಾಕೂ ರೊಕ್ಕ ಕೊಟ್ಟು ವೇಸ್ಟ್ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ರೀ. ಮನೆಯವರು ಲೇಟಾಗಿ ಬಂದಿದ್ದಕ್ಕೆ ಈ ಥರ ಟೆನ್ಷನ್ ಆಯಿತು. ಅಂದರೆ ಗಾಳಿ ಮಳೆ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿಬಿಡ್ತು. ಕರೆಂಟೂ ಹೋದು
ಮತ್ತು ಅಲ್ಲಿ ಕುಂತು ಏನು ಮಾಡೋದು, ನಾಳೆ ಬೆಳಗ್ಗೆ ಬರ್ರಿ ಬಿಸಿ ಕೊಡ್ತೀನಿ ಅಂತ ಹೇಳಿದ್ರೆ ಅದಕ್ಕಾಗಿ ಮತ್ತೆ ಮನೆಗೆ ಬಂದ್ವಿ ನೋಡಿರಿ. ಅದು ತೋರಿಸ್ಕೊಂಬಿಟ್ಟು ಇವತ್ತಿನ ಲಾಗ್ನು ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ಲಾಗ್ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ. ಬಾಯ್ ರೀ, ಟೇಕ್ ಕೇರ್.